ಒಂದೇ ಮನೇಲಿದ್ದು ನಿಮ್ ಜೊತೆ ಮಾತಾಡ್ದೆ ನೀವು ದುಃಖ ಪಡೆದನ್ನ ನೋಡೋದಕ್ಕೆ ಎಷ್ಟು ಕಷ್ಟ ಆಗ್ತಿತ್ತು ಗೊತ್ತಾ? ಅಂತೂ ನಿಮಗೆ ನನ್ನ ಪ್ರೀತಿ ಅರ್ಥ ಆಯ್ತಲ್ವಾ? ಅಷ್ಟು ಸಾಕು. ನಮ್ಮಿಬ್ರ ಪ್ರೀತಿ ಮಧ್ಯೆ ಒಂದಷ್ಟು ಕಷ್ಟ ಬಂದ್ ಹೋಗಿರ್ಬೋದು. ಹೋಗ್ಲಿ ಬಿಡಿ, ಇವಾಗ ನಮ್ಮ ಪ್ರೀತಿ ಇನ್ನಷ್ಟು ಗಟ್ಟಿ ಆಗದೆ. ನನಗೆ ನಿಮ್ಮ ಮೇಲೆ ಇನ್ನೂ ನಂಬಿಕೆ ಜಾಸ್ತಿ ಆಗದೆ. ಎಷ್ಟು ಜಾಸ್ತಿ ಆಗಿದೆ? ಎಷ್ಟು ಜಾಸ್ತಿ ಆಗಿದೆ? ಭಾರ್ಗವಿ, ಐ ಲವ್ ಯು. ಲವ್ ಯು ಟು. ನಂದೊಂದು ಮಾತನ್ನ ನಡೆಸ್ಕೊಡ್ತೀರಾ? ಹೇಳ್ಬಾರ್ದಾ? ಇನ್ ಮುಂದೆ ನಮ್ಮಿಬ್ರ ಮಧ್ಯೆ ಏನೇ ಮನಸ್ತಾಪ ಅನುಮಾನ ಬಂದ್ರು ಮಾತಾಡದೆ ಸುಮ್ಮನೆ ಇರಬಾರ್ದು. ಇಬ್ರು ಕೂತು ಮಾತಾಡಿ ಸಮಸ್ಯೆನ ಬಗೆಹರಿಸ್ಕೋಬೇಕು, ಸರಿನಾ? ಹಾಗೆ ಆಗ್ಬೇಕಾಗಿರೋ ಕೆಲವು ಕೆಲಸಗಳು ಇನ್ನು ಬಾಕಿ ಇದಾವೆ. ಏನದು? ಅಯ್ಯೋ, ಎಷ್ಟು ಬೇಗ ಮರ್ತ್ಬಿಟ್ರಾ? ನಾವಿಬ್ರು ಒಂದಾಗೋದು ಅದೆಷ್ಟು ಮುಖ್ಯನೋ ಹಾಗೆ ನಮ್ಮನೆಯವ್ರು ನಮ್ಮನ್ನ ಒಪ್ಕೊಳ್ಳೋದು, ಎರಡು ಕುಟುಂಬಗಳು ಒಂದಾಗೋದು ಅಷ್ಟೇ ಮುಖ್ಯ. ಅಷ್ಟೇನಾ? ಆ ಜವಾಬ್ದಾರಿನ ನನಗ್ ಬಿಡಿ. ಎರಡೂ ಮನೆಯವ್ರನ್ನ ಒಂದು ಮಾಡಿ ನಿಮ್ಮನ್ನ ಮತ್ತೆ ಕೆಲ್ಸಕ್ಕೆ ಹೋಗೋ ಹಾಗೆ ಮಾಡೋ ಜವಾಬ್ದಾರಿ ನಂದು. ಅದ್ರ ಜೊತೆಗೆ ಸಂಧ್ಯಾ ಕಿಸ್ನ ಮುಂದುವರ್ಸೋದು ನನ್ನ ಜವಾಬ್ದಾರಿ. ಇದೆಲ್ಲ ಆಗೋವರೆಗೂ ನಾನು ನೆಲದ ಮೇಲೆ ಮಲಗ್ತೀನಿ. ನಾನಿವತ್ತು ಆಕಾಶದಲ್ಲಿ ಮಲಗ್ತೀನಿ ಬಿಡಿ. ಆಕಾಶದಲ್ಲ? ಹೌದು, ಮತ್ತೆ ನನ್ ಹೆಂಡತಿ ನನ್ನನ್ನ ಒಪ್ಕೊಂಡ್ಬಿಟ್ರಲ್ಲ. ಭೂಮಿ ಮೇಲೆ ನನ್ನ ಕಾಲು ನಿಲ್ತಾನೆ ಇಲ್ಲ. ನನಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ? ದೂರ ಇರ್ತೀನಿ ಅಂತ ನಿಮ್ಗೇನು ಬೇಜಾರಿಲ್ಲ ತಾನೆ? ಖಂಡಿತ ಇಲ್ಲ. ನಿಮ್ ನಿರ್ಧಾರನ ನಾನು ಗೌರವಿಸ್ತೀನಿ. ಹಾಗೆ ನಾನ್ ತಗೊಂಡಿರೋ ಜವಾಬ್ದಾರಿನ ಮುಗಿಸ್ತೀನಿ. ಅಂತೂ ಇಂತೂ ನೀವು ನನ್ನ ಪ್ರೀತಿನ ಒಪ್ಕೊಂಡ್ರಲ್ಲ, ಸದ್ಯಕ್ಕೆ ಈ ಖುಷಿ ಸಾಕು. ನಾನು ಅನ್ಕೊಂಡ ಕೆಲ್ಸ ಆಗಿಲ್ಲ ಅನ್ನೋದೇ ಇಲ್ಲ. ಇಲ್ಲಿವರೆಗೂ ನಾನ್ ಬಯಸಿದ ವಸ್ತು ಸಿಕ್ಕಿಲ್ಲ ಅನ್ನೋದೇ ಇಲ್ಲ. ನಮ್ ಮನೇಲಿ ನನ್ ಕಾಲಲ್ಲಿ ತೋರ್ಸಿದ್ದನ್ನ ತಲೆ ಮೇಲೆ ಹೊತ್ಕೊಂಡು ನಡೆಸ್ಕೊಡ್ತಾರೆ. ಹಾಗಿರೋನ್ನ ಕಾದಿದ್ದು ನನ್ನ ಅರ್ಜುನ್ಗೋಸ್ಕರ ಮಾತ್ರ. ಇನ್ನೇನ್ ನಮ್ ಮದ್ವೆ ಆಗತ್ತೆ ಅನ್ನೋಷ್ಟ್ರಲ್ಲಿ ಬಂದು ಎಲ್ಲ ಹಾಳು ಮಾಡ್ಬಿಟ್ಟೆ ಅಲ್ವಾ ಭಾರ್ಗವಿ? ಡ್ಯಾಡ್, JP ಅಂಕಲ್ ಎಲ್ಲ ಸರಿ ಹೋಗುತ್ತೆ, ತಾಳ್ಮೆಯಿಂದ ಇರು ಅಂದನ ತಾಳ್ಮೆಯಿಂದ ಇರು ಅಂತಾರೆ.
ತಾಳ್ಮೆ ನನಗಿಲ್ಲ. ನನ್ನ ಅರ್ಜುನ್ ನನ್ನ ಜೊತೆ ಕ್ಲೋಸ್ ಆಗ್ತಿರೋದನ್ನ ನೋಡ್ಕೊಂಡಿರಕ್ಕೆ ನನಗಾಗಲ್ವೇ? ಅರ್ಜುನ್ ಯಾವತ್ತಿದ್ರು ನನ್ನೊಳಗೆ ಇರ್ಬೇಕು. ನನ್ನೊಳಗೆ ಇರ್ಬೇಕು. ಹಾಗಾಗ್ಬೇಕು ಅಂದ್ರೆ ಬಾರ್ದು ಭಾರ್ಗವಿ, ನೀನಿರ್ಬಾರ್ದು. ಏನೇ ನನ್ನ ಮೇಲೆ ಕೈ ಮಾಡ್ದೆ ಅಲ್ವಾ? ನಿನಗೊಂದು ಕತಿ ಕಾಣಿಸ್ತೀನಿ. ಒಂದಾಣೆ ಸುಂದ್ರಿ. ವಂದನ ಅವ್ರೆ, ನೀವು ಕೋಪ ಮಾಡ್ಕೊಂಡ್ರೆ ನಮ್ಮೂರ್ ಕಡೆಗೆ ಬೆಳಿತಾರಲ್ಲ ಕೆಂಪು ಗುಲಾಬಿ ತರ ಕಾಣ್ತೀರ. ಮಿಸ್ ಗುಲಾಬಿ ಅವ್ರೆ, ನಿಮ್ ಕೆನ್ನೆ ಯಾಕೆ ಕೆಂಪಗಾಗಿದೆ? ಬಿಡಲ್ಲ. ನನಗೆ ನಿನ್ ಜೊತೆ ಜಗಳ ಅಷ್ಟು ಸಮಯ ಇಲ್ಲ. ಅಯ್ಯೋ ಸುಂದ್ರಿ, ನಿಮ್ ಮನಸ್ಸು ಹೂವಿನಂತದ್ದು, ನಿಮ್ಮ ಜೊತೆಗೆ ಜಗಳ ಮಾಡಕ್ಕಾಗುತ್ತಾ? ಚಿನ್ನದ ಮಲ್ಲಿಗೆ ಹೂವೇ ಬಿಡು ನೀ ಬಿಂಕದ ಚೆಲುವೆ, ನಿನ್ನ ಒಲವು ಬೇಕೆಂದು ಪಳಗಿರು. ನನ್ನ ತಲೆ ತಿನ್ಬೇಡ, ಹೇಳ್ತಾ ಇದ್ದೀನಿ. ಅಲ್ಲ ಎಕ್ಸ್ಕ್ಯೂಸ್ ಮೀ, ನಾನು ಪ್ಯೂರ್ ಶಾಕಾಹಾರಿ. ಈ ತಲೆ ತಿನ್ನೋದು, ಮನುಷ್ಯರು ರಕ್ತ ಕುಡಿಯೋದು ಆ ಪೈಕಿ ನಾವಲ್ಲ. ಒಂದಾಡೆ ಈ ಎರಡು ಮಾತಾಡ್ಬಿಡ್ತೀನಿ, ಆಮೇಲೆ ನಿಮ್ ದಾರಿ ನಿಮ್ಗೆ, ನಮ್ ದಾರಿ ನನ್ಗೆ. ಇಬ್ರು ಇದು ಬಿಡೋಣ. ಅಲ್ಲ, ನೀವು ನಮ್ಮ ಅಕ್ಕನ ಮನೇಲಿ ಇದ್ದೀರಲ್ಲ, ಯಾರು ನೀವು? ಅದೆಲ್ಲ ನಿನ್ಗೆ ಯಾಕೆ? ಯಾಕೆ ಅಂದ್ರೆ ನಾನು ನಮ್ಮ ಅಕ್ಕನ ಬೆನ್ನಿಗೆ ಹುಟ್ಟಿದವನು ನಾನು. ಹಾಗಾಗಿ ನಮ್ಮ ಅಕ್ಕನ ಜೊತೆಲಿ ಇರ್ಬೇಕು ಅಂತ ನಾನು ಇಲ್ಲಿಗೆ ಬಂದಿದ್ದೀನಿ. ನಾನಿರೋದು ಇಲ್ಲ ನಮ್ಮ ಹಳ್ಳಿಲೇ, ಅಲ್ಲಿ ಹೊಲಗದ್ದೆ ಎಲ್ಲ ನೋಡ್ಕೊಳ್ಬೇಕಾಗಿತ್ತಲ್ಲ, ಹಾಗಾಗಿ ಅಲ್ಲಿದ್ದೆ. ಎಕ್ಸ್ಕ್ಯೂಸ್ ಮೀ, ಹಾಗೆ ನೋಡಿದ್ರೆ ಈ ಮನೆಗೆ ನಾನು ಬಳುವಳಿಯಾಗಿ ಬಂದಿರೋ ಮಗ. ಈಗ ನೀವ್ ಹೇಳಿ ಸುಂದ್ರಿ, ನೀವ್ಯಾರು? ನಾನೀ ಮನೆ ಸೊಸೆನಾ? ಅಂದ್ರೆ ಚರಣ್ಗೂ ಮದ್ವೆ ಆಗಿದೆ, ನನ್ನ ಅಳಿಯ ಅರ್ಜುನು ಅವನಿಗೂ ಮದ್ವೆ ಆಗಿದೆ. ಹಾಗಾದ್ರೆ ಉಳಿದವ್ರು ಯಾರು? ಅಂದ್ರೆ ನೀವು ನನ್ನನ್ನು ಮದುವೆ ಆಗ್ತಾ ಇದ್ದೀರಿ ಅನ್ನಂಗ ಆಯ್ತು. ಯಾಕೋ ಅವಂಗ ಹೇಳ್ಬಿಡು, ಸೊಸೆ ಸಿಕ್ಬಿಟ್ಲು. ಇನ್ನೊಂದು ಸಲ ಹೀಗ್ ಮಾತಾಡಿದ್ರೆ ಇಲ್ಲೇ ಗುಂಡಿ ತೋಡಿ ಊತಾಕ್ಬಿಡ್ತೀನಿ. ಅರ್ಥ ಆಯ್ತಾ? ಸಮಾಧಾನ. ಇಷ್ಟೊಂದು ಕೋಪ ಮಾಡ್ಕೊಂಡ್ರೆ ನಿಮ್ಮ ದೇಹಕ್ಕೆ ಒಳ್ಳೇದಲ್ಲ. ದೇಹ ತಂಪಾಗ್ಬೇಕು ಅಂತಂದ್ರೆ ಮಜ್ಜಿಗೆ ಕುಡಿಬೇಕು. ಮಜ್ಜಿಗೆ ತಗೊಂಡು ಬರ್ತೀನಿ. ಅಲ್ಲ, ಜ್ಯೂಸ್ ಇದೆಯಲ್ಲ, ಇದನ್ನೇ ಕುಡಿರಿ. ಇಡು ಕೆಳಗಡೆ ಇದನ್ನ. ಇದು ನಿಮ್ಗ? ಹಾಗಾದ್ರೆ ಇದು ನನಗೆ. ಓ, ಇದು ನಂದಲ್ವಾ? ಇದಾ? ಹೇಳಿದ ಅರ್ಥ ಆಗಲ್ವಾ? ಏನ್ ಗಲಾಟೆ? ಭಾರ್ಗವಿ, ನಿಜ ಹೇಳು, ನೀನು ಸಂಧ್ಯಾ ಕೇಸ್ನ ಕೈ ಬಿಟ್ಟಿಲ್ಲ ಅಲ್ವಾ? ಅಜ್ಜಿ, ನಾನು ನನ್ನ ಕೆಲಸ ಬಿಟ್ಟು ಸದ್ಯಕ್ಕೆ ಈ ಮನೆ ಸೊಸೆಯಾಗಿದ್ದೇನೆ ಅಜ್ಜಿ. ಅದ್ಬಿಟ್ಟು ಬೇರೆನೇನೂ ಇಲ್ಲ. ನೀನು ಒಳ್ಳೆಯವಳೆ,
ಆದ್ರೂ ತಪ್ಪು ನಡೀತಿದ್ರು ನೋಡ್ಕೊಂಡು ಸುಮ್ಮನೆ ಇರೋಂಥ ಹುಡುಗಿ ನೀನಲ್ಲ ಅಂತ ನನಗ್ ಗೊತ್ತು. ಆದ್ರೂ ಇಷ್ಟು ತಗ್ಗಿ ಬಗ್ಗಿ ನಡೀತಿದ್ಯಾ, ಇಷ್ಟೊಂದೆಲ್ಲ ಹೊಂದ್ಕೊಂಡು ಹೋಗ್ತಿದ್ಯಾ ಅಂದ್ರೆ ಇದ್ರ ಹಿಂದೆ ಏನೋ ಕಾರಣ ಇದೆ. ನಾನು ಹೇಳಿದ್ ನಿಜ ಅಲ್ವಾ? ಈಗ ಹಳೆ ಭಾರ್ಗವಿ ಅಲ್ಲ ಅಜ್ಜಿ. ಅರ್ಜುನ್ ಒಳ್ಳೆ ಹೆಂಡತಿಯಾಗಿರೋಕೆ ನಾನು ಪ್ರಯತ್ನ ಪಡ್ತಾ ಇದ್ದೀನಿ. ಯಾವತ್ತಿದ್ರೂ ನೀನು ನಮ್ಮ ಅರ್ಜುನ್ಗೆ ತಕ್ಕ ಹೆಂಡತಿನೇ. ನೀವಿಬ್ರು ಹೀಗೆ ಒಂದಾಗಿರೋದ್ ನೋಡಿ ನನಗೆ ತುಂಬಾ ಸಂತೋಷ ಆಗ್ತಿದೆ. ಆದ್ರೆ ಅದ್ರ ಜೊತೆ ನೀನು ಮತ್ತೆ ಕೆಲಸ ಮಾಡಬೇಕು. ಕಪ್ಪು ಕೋಟ್ ಹಾಕಿ ಕೋರ್ಟ್ಗೆ ಹೋಗೋದನ್ನ ನೋಡೋದಕ್ಕೆ ಮತ್ತೆ ನಾನು ಕಾಯ್ತಾ ಇದ್ದೀನಿ ಭಾರ್ಗವಿ. ನನ್ನ ಕೋಟನ್ನ ಗಂಟು ಮೂಟೆ ಕಟ್ಟಿ ಎತ್ತಿಟ್ಟು ನನ್ನ ಕನಸುಗಳನ್ನೆಲ್ಲ ಬಿಟ್ಟು ವಾಸ್ತವದಲ್ಲಿ ಒಂದು ಗೃಹಿಣಿಯಾಗಿ ನಾನು ಬದುಕ್ತಾ ಇದ್ದೀನಿ ಅಷ್ಟೆ. ನಿನ್ನ ನೋಡ್ತಾ ಇದ್ರೆ ಮಹಾಭಾರತದಲ್ಲಿ ಅಜ್ಞಾತವಾಸಿ ಭೀಮ ನೆನಪಾಗ್ತಿದ್ದಾನೆ. ಆಕಾಶ ಭೂಮಿ ಒಂದು ಮಾಡಿ ಎಲ್ರೂ ಬಗ್ಗು ಬಡಿಯೋ ಶಕ್ತಿ ಅವನಲ್ಲಿತ್ತು. ಆದ್ರೂ ಅವನು ಒಳ್ಳೆ ಸಮಯಕ್ಕಾಗಿ ಕಾಯ್ತಾ ನಳಪಾಕ ಮಾಡ್ತಾ ಇದ್ದ. ಸಮಯ ಬಂದಾಗ ತನ್ನ ವೇಷನ ಕಳಚಿ ಹೊರಬಂದು ಎದುರಾಳಿಯ ತೊಡೆ ಮುರಿದ. ನೀನು ಅಷ್ಟೇ ಈ ಗೃಹಿಣಿ ಅನ್ನೋ ವೇಷದಿಂದ ಹೊರಬಂದು ಸಂಧ್ಯಾನ ಕೊಲೆ ಮಾಡಿರೋ ಪಾಪಿಗಳಿಗೆ ಶಿಕ್ಷೆ ಕೊಡಿಸ್ತೀಯ ಅಂತ ಆ ಭಗವಂತನಲ್ಲಿ ಕೇಳ್ಕೊಳ್ತಿದ್ದೀನಿ. ಭಾರ್ಗವಿ ಮೌನದ ಹಿಂದೆ ಇರೋ ಅರ್ಥ ಒಂದೇ. ಅವಳು ನನ್ನ ಹತ್ರನೂ ಹೇಳ್ಕೊಳ್ತಿಲ್ಲ ಅಂದ್ರೆ ಅವಳಿಗೆ ಸಿಗಬೇಕಾಗಿರೋ ಉತ್ತರ ಸಿಗ್ಲಿಲ್ಲ ಅನ್ಸತ್ತೆ. ನಮ್ಮ ಜೀವನದಲ್ಲೂ ಹುಟ್ಟು ಸಾವು ಎಲ್ಲ ಒಂದು ರೀತಿಯ ರಹಸ್ಯ. ಸಂಧ್ಯಾಗೆ ನ್ಯಾಯ ಕೊಡಿಸೋ ಶಕ್ತಿನ ಇಲ್ಲಿ ಕಣ್ಕಟ್ಟಿರೋ ಮಾಯೆಯಿಂದ ಹೊರಬರೋ ದಾರಿನ ಭಾರ್ಗವಿಗೆ ನೀನೇ ತೋರಿಸ್ಬೇಕು ದೇವ್ರೆ. ಏನ್ ಮಾವ, ಏನಾಯ್ತು? ನೋಡು ಅಳಿಮಯ್ಯ, ನಾನ್ ಜ್ಯೂಸ್ ಕುಡಿತೀನಿ ಅಂತಂದ್ರೆ ಕೊಡ್ತಾ ಇಲ್ಲ ಇವರು, ಬಾಯಿಗೆ ಬಂದಂಗ್ ಬೈತಿದಾರೆ. ಒಳುವಳಿ ಯಾಕೆ ಬಂದಿರೋ ಅಳಿಯನ್ಗೆ ಮರ್ಯಾದಿಲ್ವಾ? ಅಯ್ಯೋ, ಯಾರು ಹಾಗಂದ್ರು? ಒಂದ್ಯಾಕ್ ಮಾವ, 2 ಗ್ಲಾಸು ನೀವೇ ಕುಡಿರಿ. ಅಳಿಮಯ್ಯ, ದೇವ್ರು ಕೊಟ್ರು ಪೂಜಾರಿ ಹೊರ ಕೊಡ್ಲಿಲ್ಲ ಅಂತಾರಲ್ಲ, ಕೊಡ್ತಾ ಇಲ್ಲ. ಅರ್ಜುನ್, ಇದು ನನ್ಗೆ ಮತ್ತೆ ಭಾರ್ಗವಿಗೆ ಅಂತ ಮಾಡಿದ ಜ್ಯೂಸು, ಅದಕ್ಕೆ ಕೊಡ್ಲಿಲ್ಲ. ಏನು, ನೀನು ಭಾರ್ಗವಿ ಅವ್ರಿಗೆ ಕೊಡಕ್ಕೆ ಅಂತ ಜ್ಯೂಸ್ ಮಾಡಿದ್ಯಾ? ಅದ್ಯಾಕ್ ಹಾಗೆ ಕೇಳ್ತಿದ್ಯಾ ಅರ್ಜುನ್? ನಾನು ಭಾರ್ಗವಿ ಜೊತೆ ಫ್ರೆಂಡ್ ಆಗೋಣ ಅನ್ಕೊಂಡೆ, ಅದಕ್ಕೆ ಜ್ಯೂಸ್ ಕುಡಿತಾ ಮಾತಾಡೋಣ ಅಂತ ಅವಳ ಹತ್ರನೇ ಹೊರಟಿದ್ದೆ. ಅಳಿಮಯ್ಯ, ಸಿಟಿಲಿ ಫ್ರೆಂಡ್ಶಿಪ್ ಮಾಡೋದಕ್ಕೆ ಹೀಗೂ ಮಾಡ್ತಾರ? ಹಾಗಿದ್ಮೇಲೆ ಒಂದಾಣಿ, ಒಂದು ನಾನು, ಒಂದು ನೀ, ಇಬ್ರು ಕುಡ್ದ್ಬಿಡವ. ಅದನ್ನ ತಗೋಬಿಡಿ. ಓಕೆ, ಹಂಗಾದ್ರೆ ಇದು ತಗೋತೀನಿ. ಅಳಿಮಯ್ಯ, ಒಂದಾಣೆ ನಂಗೂ ಒಂಚೂರು ಕೊಡ್ರು. ಗಂಡ ಹೋಗಿದೆ. 1 ನಿಮಿಷ ಇರು ಮಾವ. ವಂದನಾ, ಇದನ್ನ ನಾನ್ ಕುಡಿತೀನಿ. ಆ ಗ್ಲಾಸ್ ಅಲ್ಲಿ ಇದೆಯಲ್ಲ ಜ್ಯೂಸು, ಅದನ್ನ ನೀನ್ ಕುಡಿ. ನನಗೂ ನಿನ್ ಜೊತೆ ಏನೋ ಮಾತಾಡೋದಿದೆ.
ಏನೋ ಮಾತಾಡ್ಬೇಕು ಅಂದೆ ಅಲ್ವಾ, ಮಾತಾಡೋಣ. ಪರವಾಗಿಲ್ಲ ವಂದನ, ಜ್ಯೂಸ್ ಕುಡ್ಕೊಂಡೆ ಮಾತಾಡೋಣ. ಅದೇ ತಾನೆ ನಿನಗೂ ಬೇಕಾಗಿ. ಒಂದಣೆ, ನನ್ನ ಗಂಟ್ಲು ತುಂಬಾ ಒಣಗ್ತಿದೆ, ನನಗೆ ಕೊಡು. ನನಗೆ 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 ಛೇ, ನನಗೂ ಇಲ್ಲ ನಿಮಗೂ ಇಲ್ಲ, ಎಲ್ಲ ನೆಲದ ಪಾಲಾಯ್ತು. ನಾನು ಕಾಫಿ ಟೀನೇ ಕುಡ್ಕೊಂತೀನಿ. ವಂದನ, ಯಾಕೆ ಹೀಗ್ ಮಾಡ್ದೆ? ನಾನೇನ್ ಮಾಡ್ದೆ ಅರ್ಜುನ್? ನೀನೇನ್ ಮಾಡ್ದೆ ಅನ್ನೋದು ಇಲ್ಲಿ ಇರೋದ್ರಲ್ಲಿ ಏನೋ ಸರಿ ಇಲ್ಲ ಅನ್ನೋದು ಇಬ್ರಿಗೂ ಗೊತ್ತು. ನರಿ ಕುರಿ ಮುಂದೆ ನಿಂತ್ರು ನರಿ ನರಿನೇ. ನರಿ ಬುದ್ಧಿ ಬದಲಾಗಲ್ಲ. ಸಾಕು ವಂದನ, ನನ್ನ ಭಾರ್ಗವಿ ಮಧ್ಯೆ ಬರೋ ಪ್ರಯತ್ನ ಯಾವತ್ತೂ ಮಾಡ್ಬೇಡ. ನನ್ ಭಾರ್ಗವಿ ಅವ್ರಿಗೆ ಕಮ್ಮಿ ಆಗೋದು, ಅವ್ರಿಗೆ ನೋವಾದ, ಅವ್ರ ಮೇಲೆ ಒಂದು ಸಣ್ಣ ಗೀಟು ಬಿದ್ರು ನಾನು ಮನುಷ್ಯನಾಗಿರಲ್ಲ, ನೆನ್ಪಿರ್ಲಿ. ಅರೆ, ಇದ್ಯಾವ್ದಿದು ಬ್ಯಾಗು? ನಾನೆಲ್ಲ ಬ್ಯಾಗ್ನು ಒಳಗಡೆ ಎತ್ತಿಟ್ಟಿದ್ನಲ್ಲ. ನಾನು ಹೇಳೋದೊಂದು, ಇವಳು ಮಾಡೋದೊಂದು. ಇದ್ರಲ್ಲೂ ಹೊಸ ಬಟ್ಟೆಗಳನ್ನ ತಂದು ತುಂಬಿಸಿಟ್ಟಿದ್ದಾಳೆ ಅನ್ಸುತ್ತೆ. ಮಾಮ್, ಯಾಕೆ ಎಷ್ಟೊಂದು ದೂರ ಕಿರ್ಸ್ತಿದ್ಯಾ? ನನ್ ಪರ್ಮಿಷನ್ ಇಲ್ದೆ ನನ್ ರೂಮಿಗೆ ಬರ್ಬೇಡ, ನನ್ ಥಿಂಗ್ಸ್ ನ ಮುಟ್ಬೇಡ ಅಂತ ಎಷ್ಟೇ ಹೇಳಿದ್ದೀನಿ. ಇದೇನಿದು ಈ ತರ ಕೇಳ್ತಿದ್ಯಾ? ನಾನ್ ನಿಮ್ಮ ಅಮ್ಮ ಕಣೆ. ಅಷ್ಟಕ್ಕೂ ಆ ಬ್ಯಾಗಲ್ಲೇ ನಿಂತಿಟ್ಟಿದ್ಯಾ? ಏನೋ ಇದೆ, ಅದೆಲ್ಲ ನಿನ್ಗ್ಯಾಕೆ? ಹೊರಡು ಇಲ್ಲಿಂದ, ಫಸ್ಟ್ ಹೊರಡು ಇಲ್ಲಿಂದ. ಇವಳೊಬ್ಳು ಈ ಬಟ್ಟೆನ ರಿತು, ಇದೇನೆ ಇದು ಇಷ್ಟೊಂದು ದುಡ್ಡು? ಎಲ್ಲಿಂದ ಬಂತು ನಿನ್ಗೆ? ನಿನ್ನೆ ಕೇಳ್ತಿರೋದು, ಎಲ್ಲಿಂದ ಬಂತು ಇಷ್ಟು ದುಡ್ಡು? ಈ ಕೋರ್ಟು ಕೇಸು ಅನ್ನೋ ತಲೆ ಬಿಸಿಲಿ ಅದೆಷ್ಟು ಮಾಡ್ತಾ ಇದ್ದೀನಿ. ಮೋಸ್ಟ್ಲಿ ಸ್ಟ್ರೆಸ್ ಸೀಟಿಂಗ್ ಅನ್ನೋದು ಇದಕ್ಕೆ ಇರ್ಬೇಕು. ಓ ಡ್ಯಾಡ್, ಬನ್ನಿ ಮಾಡೋಣ, ಕೂತ್ಕೊಳ್ಳಿ. ವಿಕಿ, ಹೇಳಿ ಡ್ಯಾಡ್. ನೀನೇ ಹೇಳ. ನೀನು ನನ್ನ ಯಾವ್ದಾದ್ರು ವಿಷಯನ ಹೇಳೋದಿದ್ಯಾ ವಿಕಿ? ಯಾವ ವಿಷಯದ ಬಗ್ಗೆ ಕೇಳ್ತಾ ಇದ್ದೀರಾ ಡ್ಯಾಡ್? ಕೇಸ್ ಬಗ್ಗೆ, ಸಂಧ್ಯಾ ಬಗ್ಗೆ ಯಾವುದಾದ್ರೂ ವಿಷಯನ ಮುಚ್ಚಿಟ್ಟಿದ್ರೆ ಈಗಲೇ ಹೇಳ್ಬಿಡು ವಿಕಿ. ಆ ಜೆ ಪಿ ಅಂಕಲ್ ನನ್ನ ಮೇಲೆ ಡೌಟ್ ಪಟ್ಟಿದ್ದು ಸಾಲದು, ನೀವು ಅದೇ ಮಾಡ್ತಿದ್ದೀರಲ್ಲ ಡ್ಯಾಡ್. ಏನ್ರಿ ನೀವು, ಮಗು ಊಟ ಮಾಡ್ಬೇಕಾದ್ರೆ ಮಾತಾಡ್ಬೇಕಾ? ಹೌದು, ಬಾಯಲ್ಲಿ ಬೆರಳಿಟ್ರೆ ಕಚ್ಚಕ್ ಬರಲ್ಲ, ಅದು ಇನ್ನೂ ಚಿಕ್ಕ ಮಗು, ನೀನೇ ತಿನ್ಸು. ನನ್ನ ಟೆನ್ಷನು ನಿನಗೆ ಅರ್ಥ ಆಗಲ್ಲ. ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಇದೇ ಕಡೆ ಮನೆ ಊಟ ಆಗುತ್ತೆ. ನಿಜ ಹೇಳು ರಿತು, ಯಾರ್ದು ಈ ದುಡ್ಡು? ಶ್ವೇತಾದು, ಇದೆಲ್ಲ ನನ್ನ ಫ್ರೆಂಡ್ ಶ್ವೇತಾದು ಅಮ್ಮ. ಶ್ವೇತಾದ? ಅವಳು ಯಾಕೆ ನಿಂಗೆ ಇಷ್ಟೊಂದು ದುಡ್ಡು ಕೊಟ್ಲು? ಅವಳಿಗೇನೋ ಎಮರ್ಜೆನ್ಸಿ ಇತ್ತಂತೆ ಮಾಮ್,
ಅವಳ ಅಕೌಂಟಿಂದ ಏನೋ ಡ್ರಾ ಆಗ್ತಿಲ್ಲ ಅನ್ಬಿಟ್ಟು ನನ್ನ ಅಕೌಂಟ್ಗೆ ಡ್ರಾ ಮಾಡಿಸಿದ್ಲು ಅಷ್ಟೇ. ನೀನ್ ಹೇಳ್ತಾ ಇರೋದು ನಂಬಕ್ಕಾಗ್ತಿಲ್ಲ. ನಿಜ ಹೇಳು ರೀತು, ನೀನೇನು ತಪ್ಪು ಮಾಡ್ತಿಲ್ಲ ತಾನೆ? ಅಯ್ಯೋ ಅಮ್ಮ, ನಾನು ಯಾಕೆ ಸುಳ್ಳು ಹೇಳಿ? ನೀವು ನಂಬುದ್ರು ಬಿಟ್ರು ಅದೇ ನಿಜ. ಇದನ್ನ ಫಸ್ಟ್ ಶ್ವೇತಾ ಕೊಟ್ಬಿಡ್ತೀನಿ. ರೀತು ಗಾಬರಿ ಆಗಿರೋದನ್ನ ನೋಡ್ತಾ ಇದ್ರೆ ಯಾಕೋ ಸುಳ್ಳು ಹೇಳ್ತಿದ್ದಾಳೆ ಅಂತ ಅನಿಸ್ತಾ ಇದೆಯಲ್ಲ. ಆದ್ರೆ ಇದ್ರ ಹಿಂದೆ ಸಂಧ್ಯೆ ವಿಷಯ ಏನಾದ್ರೂ ಇದೆಯಾ ಅಥವಾ ಇನ್ಯಾವ್ದಾದ್ರೂ ವಿಷಯ ಇದೆಯಾ ಅಂತಾನೆ ಗೊತ್ತಾಗ್ತಿಲ್ಲ. ಇಷ್ಟು ದುಡ್ಡನ್ನ ಯಾರು ಕೊಟ್ರು, ಯಾಕೆ ಕೊಟ್ರು ಅನ್ನೋದನ್ನ ತಿಳ್ಕೊಂಡ್ರೆ ಏನಾದ್ರೂ ಸುಳುವು ಸಿಕ್ಕೇ ಸಿಗುತ್ತೆ. ಇವಳಣ್ಣ ಅರ್ಜುನ್ ಅಮಾಯಕ, ಅವನ್ದೇನು ತಪ್ಪಿಲ್ಲ ಅಂತ ಇವಾಗಷ್ಟೇ ಅರ್ಥ ಆಗಿದೆ. ಈಗ ತಂಗಿ ಬಗ್ಗೆ ತಿಳ್ಕೊಳ್ಳೋ ಟೈಮ್. ಕಂಡು ಹಿಡಿತೀನಿ. ನೀನ್ ಹೋಗಮ್ಮ ಇಲ್ಲಿಂದ. ಸುಮ್ಮನೆ ಏನೇನೋ ಯೋಚನೆ ಮಾಡ್ಬೇಡ. ನಿಮ್ಮಪ್ಪ ಬರ್ಲಿ ಕಣೆ, ಇದನ್ನೆಲ್ಲ ಅವ್ರ ಹತ್ರ ಹೇಳ್ತೀನಿ. ಅವ್ರಿಗದೇನು ಉತ್ತರ ಕೊಡ್ತೀಯೋ ನೀನೇ ಕೊಡು.